ಎಲ್ಲರಿಗೂ ನಮಸ್ಕಾರ and welcome back to Rachana my YouTube channel. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ, ನಾನು ಕೂಡ ಸಖತ್ತಾಗಿದ್ದೇನೆ. ಎಲ್ಲರಿಗೂ ಸುಸ್ವಾಗತ ನಮ್ಮ ವ್ಲಾಗಿಗೆ. ಆ್ಯಂಡ್ ಲಾಸ್ಟ್ ಮಂತ್ ನಾನು ವ್ಲಾಗ್ಸ್ ಕೌಂಟ್ ಮಾಡ್ದಂಗೆ 30 ಡೇಸಲ್ಲಿ ನಾನು ಆಲ್ಮೋಸ್ಟ್ 17 to 20 ಡೇಸ್ ವ್ಲಾಗ್ನ ಕವರ್ ಮಾಡಿದ್ದೀನಿ, ಎಕ್ಸೆಪ್ಟ್ ಫಾರ್ 10 ಡೇಸ್. ಆ್ಯಂಡ್ ಈ ತಿಂಗಳು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಏನಾಗುತ್ತೆ ಅಂತ. ಆ್ಯಂಡ್ ಇವಾಗ ನಾನು ವ್ಲಾಗಿಗೆ ಸ್ಟಾರ್ಟ್ ಮಾಡಿದೆ ಆಲ್ ಆಫ್ ಅ ಸಡನ್ ಅಂತಂದರೆ ನಾನು ಆ್ಯಕ್ಚುಲಿ ನನ್ನ ಡಿನ್ನರ್ನ ಪ್ರಿಪೇರ್ ಮಾಡ್ಕೋತಿದ್ದೀನಿ. ಗೈಸ್, ಬೆಳಗ್ಗೆ ನನಗೆ ಶೂಟ್ ಇದೆ, ಸ್ವಲ್ಪ ಬೇಗ ಎದ್ದು ನಾನು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋಗಬೇಕು. ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ, ಲಂಚ್ ಮಾತ್ರ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೇಕು. ನಾನು ಅದಕ್ಕೂ ಪ್ರಿಪೇರ್ ಮಾಡಬೇಕು, ನಾನೆಲ್ಲ ಚಾಪ್ ಮಾಡಿ ಇಟ್ಬಿಡ್ತೀನಿ ಈಗಲೇ. ಆ್ಯಂಡ್ ಇವಾಗ ನನ್ನ ಲಂಚ್ ಅಂತೀನಿ, ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಪನ್ನೀರ್ ರೋಲ್. ಬಿಕಾಸ್ ನಾನು ಇನ್ನು ಆಲ್ಮೋಸ್ಟ್ 1 ವೀಕ್ ಅನಿಸುತ್ತೆ ನಾನು ಚಿಕನ್ ಆ್ಯಂಡ್ ಎಗ್ ಏನೂ ತಿನ್ನಂಗಿಲ್ಲ, ಬಿಕಾಸ್ ದಾರ ಇದೆ, ಅದಕ್ಕಾಗಿ. ಸೊ ಇವಾಗ ನಾನು ಪನ್ನೀರ್ನ ಫಸ್ಟು ತುರ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಇವಾಗ ಒಂದು ಆನಿಯನ್ ತೊಗೋತಿದ್ದೀನಿ, ಒಂದು ಆನಿಯನ್ ಹಾಕ್ತೀನಿ. ಆ್ಯಂಡ್ ಅದಕ್ಕೆ ಒಂಚೂರು ಸಾಲ್ಟ್, ಪೆಪ್ಪರ್, ಖಾರದ ಪುಡಿ, ಒಂಚೂರು ಚಿಲ್ಲಿ ಸಾಸ್ ಹಾಕಿ ಕಲಸಿ ಇಟ್ಬಿಡ್ತೀನಿ. ಆಮೇಲೆ ಚಪಾತಿ ಹಿಟ್ಟನ್ನು ತೊಗೊಂಡು ಚಪಾತಿ ಮೇಲೆ ಹಾಕಿ ಅದನ್ನು 2 ಕಡೆ ಫ್ರೈ ಮಾಡಿ ರೋಲ್ ಮಾಡಿ ತಿನ್ಬಿಡ್ತೀನಿ. ಸೊ ಗೈಸ್, ತೋರಿಸ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಶೂಟ್ಗೆ ಹೋಗ್ತೀನಿ, ಅಲ್ಲಿ ಕೂಡ ನವೀನ್ ಸಿಗ್ತಾನೆ. ಆ್ಯಂಡ್ ನವೀನ್ ಸ್ವಲ್ಪ ಬ್ಯುಸಿ ಆಗಿದ್ದಾನೆ ಕೆಲಸದಲ್ಲಿ, ಇನ್ಮೇಲೆ ಅವ್ನು ಸ್ವಲ್ಪ ಕಡಿಮೆ ಕಾಣಿಸ್ತಾನೆ, ಬಟ್ ಕಾಣಿಸ್ತಾನೆ ಫಾರ್ ಶೋರ್. ಅಷ್ಟೇ, ಬನ್ನಿ. ಸೊ ಗೈಸ್, ನಾನು ನೈಟ್ ಡಿನ್ನರಿಗೆ 2 ರೋಲ್ ಅಷ್ಟೇ ತಿನ್ನೋದು. ಬೈ ಚಾನ್ಸ್ ಇನ್ನೂ ಹೊಟ್ಟೆ ಹಸಿದ್ರೆ ಒಂದು ಬಾಳೆಹಣ್ಣು ತಿಂತೀನಿ ಅಷ್ಟೇ. ಸೊ ದಿಸ್ ಮೈ ಡಿನ್ನರ್. ನಾನು ಇವಾಗ ರೆಡಿಯಾಗಿ ಬಂದು ಬ್ರೇಕ್ಫಾಸ್ಟ್ ತಿಂದು ಈಗ ಕ್ಯಾಬ್ ಬುಕ್ ಮಾಡ್ತಿದ್ದೀನಿ. ಆ್ಯಂಡ್ ಕ್ಯಾಬ್ ಬುಕ್ ಮಾಡಿ ಈಗಿಂದ ಹೊರಡಬೇಕು. ನಾನು ಹೇರ್ನ ಟೈಮ್ ಮಾಡಿದ್ದೀನಿ, ಬಿಕಾಸ್ ನಾನು ಮತ್ತೆ ಆಟೋಲ್ಲಿ ಹೋಗೋದು ಮತ್ತು ಎಲ್ಲ ಹಾಳಾಗುತ್ತೆ ಅಂತ. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ ಆಗಿದೆ, ತುಂಬ ಸೆಟಲ್ ಆ್ಯಂಡ್ ಸಾಫ್ಟ್ ಮೇಕಪ್ ಮಾಡಿದ್ದೀನಿ ನಾನಿವತ್ತು. ಆ್ಯಂಡ್ ಲೇಟಾಗಿದೆ ಗೈಸ್, ಬನ್ನಿ ಹೊರಡೋಣ. ಸಿ ಯು ಗೈಸ್. ಲಿಟ್ರಲಿ ನನಗೆ ನಮ್ಮ ಮನೆಯಿಂದ ನಾನು ಶೂಟ್ ಇರೋ ಲೊಕೇಶನ್ನಿಗೆ 1 hour 10 minutes ತೋರಿಸ್ತಿದೆ. ಗೊತ್ತಿಲ್ಲ ಆಟೋಲ್ಲಿ ಹೆಂಗೆ ಹೋಗ್ತೀನಿ ಇವಾಗ 1 hour ಅಂತ, ಬಟ್ ಹೋಗಲೇಬೇಕು. ಹಾಗೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಬಿಕಾಸ್ ಇವಾಗ ಟೈಮ್ ಇನ್ನು 9 ಗಂಟೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿಂದ ಬೇಗ ಹೊರಟು ಅಲ್ಲಿ ಶೂಟ್ ಅವರೇ ಆರ್ಗನೈಸ್ ಮಾಡಿರ್ತಾರೆ, ಜಸ್ಟ್ ನಾನು ಹೋಗಿ ಅವ್ರು ಕೊಡೋಂಥ ಸ್ಕ್ರಿಪ್ಟನ್ನು ಹೇಳಿ ಆ್ಯಂಡ್ ಇದು ಮಾಡಿ ಬರಬೇಕು. ಆ್ಯಂಡ್ ಇದು ಬಂದು ಡೈಮಂಡ್ ಸ್ಟೋರ್. ಸೊ ಎಸ್, ಬನ್ನಿ ಶೂಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇವತ್ತು ನಾನು. ಸೊ ಎಸ್, ನಾನು ಬೆಳಗ್ಗೆ ಈಗ ರೆಡಿಯಾಗಿ ಆಟೋನ ಬುಕ್ ಮಾಡಿ ಆಟೋಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಬಿಸಿಲಿದೆ ಅಂತ ಇವಾಗ ಗೈಸ್ ಕ್ಯಾನ್ ಸಿ, ಬಿಕಾಸ್ ಈ ಸಮ್ಮರ್ ಅಂತೂ ಇಟ್ಸ್ ಟೂ ಮಚ್. ನಾನು ಬೇರೆ ಟೈಮಲ್ಲಿ ಇಷ್ಟು ಬಿಸಿಲು ನೋಡಿರಲಿಲ್ಲ, ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್. ಅದಕ್ಕೆ ಒಂದು ಸ್ಲೋ ವಿಡಿಯೋ ಮಾಡಿದೆ ಗೈಸ್, ಬಿಕಾಸ್ ಆಟೋಲಿ ಹೋಗ್ತಾ ಮಾತಾಡಿದ್ರು ಕೂಡ ಏನು ಕೇಳಿಸಲ್ಲ ಅಂತ. ಆ್ಯಂಡ್ ಫಾರ್ ಎ ಚೇಂಜ್ ನಾನು ಫೋನ್ ಯೂಸ್ ಮಾಡೋದು ಬಿಟ್ಟು ಈ ಬುಕ್ ಓಪನ್ ಮಾಡಿದೆ. ಐ ಡೋಂಟ್ ಲವ್ ಯು ಎನಿ ಮೋರ್ ಬೈ ರುತ್ ಫಿಕ್ಸಿಂಗ್ ಅಂತ. ಇದನ್ನು ಆ್ಯಕ್ಚುಲಿ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಚಿಕ್ಕಪೇಟೆಯಲ್ಲಿ ತೊಗೊಂಡಾಗಿಂದ ನಾನು ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. So it says your heart needs this book. Yes, my heart needs this book. I don't know, but ಓದೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇಟ್ ಆಲ್ಮೋಸ್ಟ್ ಹ್ಯಾಡ್ 300 pages ಅನಿಸುತ್ತೆ ಅಪ್ರಾಕ್ಸಿಮೇಟ್ಲಿ, ಇಲ್ಲ 145 200 ನಂಗೆ ನೆನಪಿಲ್ಲ. ಸೊ ಇಟ್ ಹ್ಯಾಡ್ ದ್ಯಾಟ್ ಮೆನಿ ಪೇಜಸ್. ಐ ಥಾಟ್ ನಾನು ಅದನ್ನು ಕವರ್ ಮಾಡ್ಬೋದು ಬೈ ರೀಚಿಂಗ್, ಯಾಕಂದರೆ ನಾನು ರೀಚ್ ಆಗೋದಕ್ಕೆ 1.5 hour ಬೇಕಿತ್ತು. ಸೊ 1.5 hour ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಗೆಸ್ ವಾಟ್, ನನ್ನನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಓದಿದ್ದು ಬರೀ 45 ಪೇಜ್ ಅಷ್ಟೇ. ಬಟ್ ಯಾಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಲೊಕೇಶನ್ಗೆ ರೀಚ್ ಆದಮೇಲೆ ನಾನೇ ಬೇಗ ಹೋಗಿದ್ದೆ ಅಂತ ಗೊತ್ತಾಯಿತು, ಬಿಕಾಸ್ ಫೋಟೋಗ್ರಾಫರ್ ಇನ್ನೂ ಬಂದಿರಲಿಲ್ಲ ಗೈಸ್. ನಾನು 9 ಗಂಟೆಗೆ ಲೊಕೇಶನ್ ಇರಬೇಕಿತ್ತು. ಸೊ ನಾನು 9:30 ಬಟ್ ಸ್ಟಿಲ್ ತುಂಬ ಲೇಟಾಗಿ ಬಂದರು ಅವರು. ಆ್ಯಂಡ್ ಅವ್ರು ರೀಚ್ ಆದಾಗಲೇ ಇಟ್ ವಾಸ್ 10:30, ಆಲ್ಮೋಸ್ಟ್ 1 hour ನಾನು ವೆಯ್ಟ್ ಮಾಡಿದೆ. ಕೊಹಿರಾ ಡೈಮಂಡ್ಸ್ ಅಂತ. ಸೊ ಇದು ಅವರ ಸೆಕೆಂಡ್ ಸ್ಟೋರ್ ಮಾರತಳ್ಳಿಲಿರೋದು, ಆ್ಯಂಡ್ ಅವರ ಫಸ್ಟ್ ಸ್ಟೋರ್ ಜಯನಗರಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಇದ್ರ ಬಗ್ಗೆ ನೀವು ಆ್ಯಕ್ಚುಲಿ ಕೇಳಿರ್ತೀರ, ಬಿಕಾಸ್ ಮೋದಿ ಅವರು ಕೂಡ ಇಲ್ಲಿ ಯಾರಿಗೋ ಏನೋ ತೊಗೊಂಡು ಗಿಫ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಎಸ್, ಇಲ್ಲಿರುವಂಥ ಡೈಮಂಡ್ಸ್ನ ಕೂಡ, ಬಟ್ ನಾನೇನು ಪ್ರೈಸ್ ಎಲ್ಲ ಏನೂ ಕೇಳೋಕೆ ಹೋಗಿಲ್ಲ, ಬಿಕಾಸ್ ಐ ಫೆಲ್ಟ್ ದಟ್ ವಾಸ್ ಟೂ ಕಾಸ್ಟ್ಲಿ. ಆ್ಯಂಡ್ ಬಟ್ ಕಡಿಮೆ ಪ್ರೈಸಿಗೂ ಕೂಡ ಇತ್ತು ಅಂತ ಅಂದರು, ಬಟ್ ನೋಡೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಐ ಡಿಡ್ಂಟ್ ಆಪ್ಟ್ ಫಾರ್ ಇಟ್. ನಾನು ಬಂದೆ ಇವಾಗ. ಆ್ಯಂಡ್ ನಾನು ಫುಲ್ ಓದಲಿಲ್ಲ, ಒಂದು 40-45 ಪೇಜಸ್ ಓದಿದೆ. ನಂಗೆ ಅದನ್ನು ಓದ್ತಾ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗೋಯಿತು. ಸೊ ಅದಕ್ಕೆ ಬೇಡ ಓದೋದು, ಮೇಕಪ್ ಹಾಳಾಗುತ್ತೆ ಅಂತ ಓದಿಲ್ಲ. ಆ್ಯಂಡ್ ನಾನು ಸ್ಟೋರಿಗೆ ಬಂದಿದ್ದೀನಿ. ಈಗ ಫೋಟೋಗ್ರಾಫರ್ ಬರ್ತಾ ಇದ್ದಾರೆ. ಸೊ ಬಂದಮೇಲೆ ಶೂಟ್ ಮಾಡಬೇಕು ಗಾಯ್ಸ್. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ, ಬಟ್ ಯಾವ ಕೆಲಸನೂ ಈಸಿ ಅಲ್ಲ, ಎಲ್ಲನೂ ಕಷ್ಟನೇ ಗೈಸ್.
ಆ್ಯಂಡ್ ಇವಾಗ ನವೀನ್ ಬರ್ತಿದ್ದಾನೆ, ಅವನಿಗೂ ಕೂಡ ಕೆಲಸ ಇತ್ತು ನೆನ್ನೆ, ಅದಕ್ಕೆ ಅವನು ಬೆಳಿಗ್ಗೆ ಬರಲಿಲ್ಲ. ಹಿಂಗೆ ಅವನು ಒಂದು ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತಿದ್ದಾನೆ. ಸೊ ಎಸ್, ಮತ್ತು ಶೂಟ್ ಸ್ಟಾರ್ಟ್ ಆಗಿ ನವೀನ್ ಬಂದಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ನಿಮಗೆ ಸ್ಟೋರ್ ಒಂದ್ಸರಿ ತೋರಿಸ್ತೀನಿ. ಇದೇ ಸ್ಟೋರ್. ಆ್ಯಕ್ಚುಲಿ ರಿಂಗ್ಸ್ ಎಲ್ಲ ಚೆನ್ನಾಗಿದೆ ಗೈಸ್, ಇದು ಸಕ್ಕತ್ತಾಗಿದೆ. Till 9 तक वो ले आऊँ, like 9 को extend होगा तो 9 में. If you are ನಾನು ಬೆಳಿಗ್ಗೆ ಬಂದಿದ್ದು 11 ಗಂಟೆ, ಇವಾಗ ಟೈಮ್ 2:30. ಈಗ ಜಸ್ಟ್ ಶೂಟ್ ಮುಗೀತು. ಆ್ಯಂಡ್ ಶೂಟ್ ಮುಗಿದ್ಮೇಲೆ ನನ್ನ ಪಿಕ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ನವೀನ್ ಇಸ್ ಯಾರ್? ನವೀನ್ ಹಾಯ್ ಹಾಯ್ ನವೀನ್ ಇಸ್ ಗೈಸ್, ಇವನ್ ಶೂಟ್ ಮಾಡಿ ಸುಸ್ತಾಗಿದ್ದಾನೋ ನಾನು ಸುಸ್ತಾಗಿದ್ದೇನೋ ಒಂದು ಗೊತ್ತಾಗ್ತಿಲ್ಲ. ಅವನಿಗೆ ಟ್ರಾಫಿಕಲ್ಲಿ ಅರ್ಧ ಒಂದೇ ಬೇಜಾರಾಗ್ಬಿಟ್ಟಿದ್ದಾನೆ, ಮತ್ತು ಅವನಿಗೆ ಟೂತ್ ಪೇನ್ ಗೈಸ್. ಸಿಕ್ಕಾಪಟ್ಟೆ ನೋವಾಗೈತಿ. ದಯವಿಟ್ಟು ಇಷ್ಟು ನಾನೇ ನನ್ನ ತಪ್ಪು, ನಾನು ಒಪ್ಕೊಂತೀನಿ. ಇಲ್ಲಿವರೆಗೆ ಯಾರು ಬಿಟ್ಕೊಳಕ್ ಹೋಗ್ಬೇಡಿ. ಆ ನೋವು ಏನು ಗೊತ್ತಾ, ನಿಜ ಇವಾಗೇನು ಬರಲ್ಲ, ಬೆಳಗ್ಗೆ ಹೊತ್ತು ಓಡಾಡಕ್ಕೆ ಏನಾಗಲ್ಲ. ನೈಟ್ ಕಲ್ದೆ ಮಿಕ್ಕೋರ ಮಾತ್ರ ಬರುತ್ತೆ ನೋವು. ಬೇಕಾದ್ರು ಏನಾರು ಕೈ ಮುರಿದೋಗಿರೋ ನಕ್ಕ ಕೈ ಇಟ್ಕೊಬೋದು, ಇಲ್ಲ ಕೈ ತರ್ಚ್ಕೊಂಡೋಗಿರೋ ತರ್ಕೊಬೋದು. ಈ ಎಲ್ಲ ನೋವು ತಡೆಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ. ಅಂಡ್ ಗೈಸ್, ಅವನು ಪ್ರಾಪರಾಗಿ ಏನಾಗಿರೋದಂದ್ರೆ 2 ವಿಸ್ಡಮ್ ಟೂತ್, ಎಕ್ಸ್ಟ್ರಾ ಟೂತ್ನು ತೆಗಿಬೇಕಂತೆ. ತೆಗ್ದಾದ್ಮೇಲೆ ಅದ್ರ ಮುಂದೆ ಇರುತ್ತಲ್ಲ ಟೀತ್, ಅದು 2 ಈ ಕಡೆನೂ ಹಾಳಾಗಿದೆ, ಈ ಕಡೆನೂ ಹಾಳಾಗಿದೆ. ಸೊ 2ಕ್ಕೂ ರೂಟ್ ಕೆನಲ್ ಮಾಡಬೇಕು. ಈಗ ನಾವು ಮಾಡಿಸ್ಬೋದು ಹೋಗಿ, ಬಟ್ ಮಾಡಿಸಾದ್ಮೇಲೆ ಅವ್ನು ಕಂಪ್ಲೀಟ್ ಲೈಕ್ 1-2-3 ಡೇಸ್ ಇದು ಫುಲ್ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಜಾಸ್ತಿ ಇನ್ನು ಚೀವ್ ಮಾಡೋಕ್ಕಾಗಲ್ಲ. ಈಗ 1-2 ಫಂಕ್ಷನ್ ಇದೆ, ಆ ಫಂಕ್ಷನ್ಗೋಸ್ಕರ ಆಗಲಿ ಅಂತ ಕಾಯ್ತಾ ಇದ್ದಾನೆ ಅವನು. ಬೈ ಚಾನ್ಸ್ ಅದು ಮುಗಿದಿದ್ದ ತಕ್ಷಣ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾನೆ. ಯಾವ್ದೋ ನಿನ್ನೆ ಚೆನ್ನಾಗಿರೋದು ಕೊಟ್ಟಿರೋ ಟ್ಯಾಬ್ಲೆಟ್, ಪರವಾಗಿಲ್ಲ, ಇಲ್ಲಿವರೆಗೂ ತರ್ಕೊಂಡೈತೆ. ಅಲ್ಲ, ಇವಾಗ ಒಂದು ತಗೊಬೇಕು, ಊಟ ಆದ್ಮೇಲೆ ತಗೋಬೇಕು. ಊಟ ಆದ್ಮೇಲೆ ತಗೊಂತೀನಿ ಅದನ್ನು. ಆ್ಯಂಡ್ ಗೈಸ್, ನವೀನ್ಗೆ ಈ ಪ್ರಾಬ್ಲಮ್ ಅಂದರೆ, ನಂಗೆ ಟೈಫಾಯ್ಡ್ ಆದಾಗಿಂದ ಇಲ್ಲಿವರೆಗೂ ತಲೆನೋವೇ ಬಿಡ್ತಾ ಇಲ್ಲ. ಈ ಕಡೆ ವಿಕ್ಸ್ ಹಚ್ಚಿದ್ರೆ ಈ ಕಡೆ ಬರುತ್ತೆ, ಈ ಕಡೆ ವಿಕ್ಸ್ ಹಚ್ಚಿದ್ರೆ ಈ ಕಡೆ ಬರುತ್ತೆ. ನನ್ನಂತವ್ರಿಗೆ ತಲೆ ತಿನ್ನೋದು ಬಿಟ್ರೆ ತಲೆ ಆಟೋಮೆಟಿಕ್ ಹಂಗಂದ್ರೆ ನೀನು ಬಾಯ್ ಬಡ್ಕೊಳ್ಳೋದು ಬಿಟ್ರೆ ನನ್ನ ಹತ್ರ ನೀನು ಅಲ್ಲಿ ನೋವು ಕಡಿಮೆ ಆಗುತ್ತೆ. ಹಿಂಗೆ ನಾವು ಇಷ್ಟೊತ್ತರ ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ಏನು ಹೇಳ್ಬೇಕಂತ. ಸೊ ಗೈಸ್, ನಾನು ಫಸ್ಟ್ ನನ್ನ ಸ್ಪೆಕ್ಸ್ ಇವತ್ತಾದರೆ ಹಂಗೆ ಲೆನ್ಸ್ ಕಾರ್ಟಲ್ಲಿ ನಾನು ಐ ಟೆಸ್ಟ್ ಮಾಡಿಸ್ಬೇಕು ಫಸ್ಟು. ಬಿಕಾಸ್ ನಂಗೆ ಸೈಟ್ ಇನ್ನೂ ಜಾಸ್ತಿ ಆಗ್ತಿದೆ, ದೂರದ್ದು ಬ್ಲರ್ ಆಗ್ತಿತ್ತು, ಇವಾಗ ಪೂರ ಏನೂ ಕಾಣಿಸ್ತಾ ಇಲ್ಲ ನನಗೆ. ಸೊ ಅದರಿಂದ ಮೇ ಬಿ ಹೆಡ್ಡೇಕ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಫಸ್ಟ್ ಅದನ್ನು ಚೆಕ್ ಮಾಡಿಸಿ ಸರಿ ಹೋದರೆ ಓಕೆ, ಇಲ್ಲಾಂದರೆ ನಾನು ಸ್ಕ್ಯಾನ್ ಮಾಡಿಸ್ಬೇಕು ಗೈಸ್. ಇಷ್ಟು ಪ್ರಾಬ್ಲಮ್ ಆಗಿದೆ ನನಗೆ ಗೈಸ್. ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಮೇಕಪ್ ತೆಗಿಬೇಕು. ಬೆಳಗ್ಗೆ 9 ಗಂಟೆಯಿಂದ ಮೇಕಪ್ ಇಟ್ಕೊಂಡು ಮೇಕಪ್ ತೆಗೆದು ಒಂಚೂರು ಹೋಗಿ ಏನಾದರೂ ತಿನ್ನಬೇಕು ಗೈಸ್ ಫಸ್ಟು. ಸೊ ಬನ್ನಿ. ಸೊ ಗೈಸ್, ಇವಾಗ ನನ್ನನ್ನು ಇವ್ನು ಮಾಡೋದೇ ಹಿಂಗೆ ಗೈಸ್, ಅರ್ಧ ದಾರಿಲಿ ಬಿಟ್ಟು ಹೋಗ್ತೇನೆ ಗೈಸ್. ಅರ್ಧ ದಾರಿಲಿ ಬಿಟ್ಟು ನಾನು ಹೋಗ್ತಿಲ್ಲ ಗೈಸ್. ಇವತ್ತು RCB ಮತ್ತೆ CSK ಮ್ಯಾಚ್ ಇದೆ ಗೈಸ್. ನಾನಂತೂ ನೋಡ್ಲೇಬೇಕು. ಆಕ್ಚುಲಿ ನಿಮ್ಗೆ ಏನ್ ಗೊತ್ತಾ, ನಾನು ಮ್ಯಾಚ್ ನೋಡಲ್ಲ, ಬರೀ ಸ್ಕೋರ್ ನೋಡ್ತಾ ಇರ್ತೀನಿ ಅಷ್ಟೇ. ಆಮೇಲೆ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಗೆದ್ರೆ ಮಾತ್ರ ಮ್ಯಾಚ್ ನೋಡ್ತೀನಿ, ಗೆದ್ದಿಲ್ಲ ನಾನು ನೋಡಲ್ಲ ಗೈಸ್. ಅದಕ್ಕೆ ಇವರೆಲ್ಲರೂ ಮ್ಯಾಚ್ ನೋಡಕ್ಕಂತ ಆಚೆ ಹೋಗ್ತಾ ಇದಾರೆ. ಅದಕ್ಕೆ ನಾನು ಮನೆಗೆ ಹೋಗ್ಬೇಕು. ನಂದು ಒಂದ್ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಇವನ್ ತರ್ಸ್ಕೊಂಡಿದ್ದ, ಸೊ ಅದನ್ನ ಇಸ್ಕೋಬೇಕಿತ್ತು ನಾನು. ಅದಕ್ಕೋಸ್ಕರ ಇವಾಗ ಬ್ರೋ ಬರ್ತಾ ಇದಾರೆ ತಗೊಂಡು, ಬ್ರೋ ಹತ್ರ ಇಸ್ಕೊಂಡು ನೋಡ್ತೀನಿ ಗೈಸ್. ಅಷ್ಟೇ ಗೈಸ್, ಅಷ್ಟೇ ಗೈಸ್. ಇಟ್ಕೊಂಡೆ ಹೇಳು ಏನು? ಏನಿಲ್ಲ, ನಾನು ಸ್ಲಿಪ್ಪರ್ ಹಾಕೋಬೇಕಿತ್ತು, ಅದಕ್ಕೆ ಸ್ಲಿಪ್ಪರ್ ಹಾಕೋದು ತೋರಿಸ್ಬೇಕು ಅವ್ರಿಗೆ. ನೋಡಿ ಗೈಸ್, ನಾನು ತೋರ್ಸು ಅಂತ ಹೇಳಿಲ್ಲ, ಇಟ್ಕೊಂಡು ನಾನು ಸ್ಲಿಪ್ಪರ್ ಹಾಕೋತೀನಿ. ಸೊ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಆ್ಯಂಡ್ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ನಾನು ಮನೆಗೆ ಹೋಗಿ ನಿಜ ಮಲಗಬೇಕಿತ್ತು. ಬಿಕಾಸ್ ನಾನು ಇಲ್ಲಿನ ಮಾರತಳ್ಳಿಗೆ ಹೋಗಿದ್ದಿದ್ದು ಕ್ಯಾಬಲ್ಲಿ, ಆ್ಯಂಡ್ ವಾಪಸ್ ಬರುವಾಗಲೂ ತುಂಬಾ ಟ್ರಾಫಿಕ್ ಇತ್ತು. ಸೊ ದಟ್ಸ್ ದ ರೀಸನ್. ಆ್ಯಂಡ್ ಇವಾಗ ನಾನು ರೆಡಿಯಾಗಿ ಬೆಳಗ್ಗೆ ಹೋಗಿ ಒಂದು ಕೆಲಸ ಮುಗಿಸಿ ಆಮೇಲೆ ಇವಾಗ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಟೆಂಡ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಸೊ ಗೈಸ್, ಅಷ್ಟೇ ಈ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಚು ನವೀನ್ ಆ್ಯಂಡ್ ಫ್ಯಾಷನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ, ಬಾಯ್. ಹಾಗೆ ಗೈಸ್, ನಾನು ಹೆಂಗೆ ಕಾಣಿಸ್ತೀನಿ ಅಂತ ಕೂಡ ಕಮೆಂಟ್ ಮಾಡಿ.